ಗಲಾಟೆ ಸರ್ ಫಿಲಂ ಚೇಂಬರ್ ಅಲ್ಲಿ ಯಾವ ವಿಚಾರಕ್ಕೆ ನಿಮ್ಗೆ ಏನು ಸಮಸ್ಯೆ ಆಯಿತು? ಯಾವ ವಿಚಾರಕ್ಕೆ ಇಲ್ಲ, ಅವ್ರಿಗೂ ನಮಗೂ ಸಂಬಂಧವಿಲ್ಲ. ಇವನು ಸಾರಾಗೋವಿಂದ ಒಂದು ಟೀಮು ಇವತ್ತು ನನಗೆ ಅಧ್ಯಕ್ಷ ನರಸಿಂಹಲು ಬರೆಯಳಿದ್ರು ಅಫಿಷಿಯಲ್ ಆಗಿ. ಹೋಗಿದ್ದೆ. ಆ ಸಾರಾಗೋವಿಂದ ಮೇಲೆ DR ಹತ್ರ ಕಂಪ್ಲೇಂಟ್ಗಳಿದೆ. ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಮಾಡಿರೋದು ಅವನು ಅಧ್ಯಕ್ಷ ಆಗಿದ್ದಾಗ, ಮತ್ತು ಇವಾಗ ಬಂದು ಕಲ್ಯಾಣ ನಿಧಿನಲ್ಲಿ ಮೆಡ್ಲಿಂಗ್ ಮಾಡ್ತಾ ಇರೋದು, ಇದಕ್ಕೆಲ್ಲ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿ ಆಫ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ನಮ್ಮ ಸತೀಶ್ ನನ್ನ ಫ್ರೆಂಡು ಇವರು ನಾವೆಲ್ಲ. ಈಗ ಅಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಅವನು ಆ ಗ್ರಿಡ್ಜ್ಗೋಸ್ಕರ ಅವನು ಫಿಲಮ್ ಚೇಂಬರಲ್ಲಿ ಬಂದಾಗ ಈ ಥರ ಸಣ್ಣ ಗಲಾಟೆ ಮಾಡ್ತಾ ಇರ್ತಾನೆ. ಇವತ್ತು ನನಗೆ ಅಟ್ಯಾಕ್ ಮಾಡಿದ 7-8 ಜನ. ಅವರೇ ನಮ್ಮ ಮೆಂಬರ್ಸೇ ಅವರೆಲ್ಲ, ಅವನ ಕಡೆ ಚೇಲಾಗಳು. ಆಮೇಲೆ ಹೊರಗಡೆ ಒಂದಿಬ್ಬರು ಬಂದಿದ್ದರು, ಕನ್ನಡ ಪರ ಯಾರೋ ಅವನ ಗ್ಯಾಂಗು. ಅದರಲ್ಲಿ ಒಬ್ಬ ನನಗೆ ಈ ಥರ ಮುಖಕ್ಕೆ ಪೇಂಟ್ ಸ್ಪ್ರೇ ಬರ್ತದೆ, ಒಂದು ಕ್ಯಾಟ್ರಿಡ್ಜ್, ಅದನ್ನು ತೊಗೊಂಬಂದಿದ್ದ. ನಾನು ಬಲವಾಗಿ ಹಿಡಿದು ಸ್ವಲ್ಪ ತಡೆದಿದ್ದಕ್ಕೆ ಸ್ವಲ್ಪ ಕಡಿಮೆ ಆಯಿತು. ಹಾಗೂ ಕಣ್ಣಿಗೆ ಮುಖಕ್ಕೆ ಹೊಡೆದಿದ್ದಾನೆ. ಇಲ್ಲಿ ಗ್ಲಾಸ್ ಇತ್ತಲ್ಲ, ಅದರಿಂದ ನನ್ನ ಕಣ್ಣು ಪ್ರೊಟೆಕ್ಟ್ ಆಗಿದೆ. ಇಲ್ಲಾಂದರೆ ಒಳಗಡೆ ಸ್ಪ್ರೇ ಹೋಗ್ತಿತ್ತು, ನನಗೆ ಐ ಕಂಪ್ಲೀಟ್ ಏನಾಗ್ತಿತ್ತು ಗೊತ್ತಿಲ್ಲ. ಈ ಥರ ದೊಡ್ಡ ಗೂಂಡಾಗಿರಿ ಮಾಡಿಕೊಂಡು ಇಡೀ ಫಿಲಮ್ ಚೇಂಬರ್ನ ತನ್ನ ಸ್ವಂತ ಪ್ರಾಪರ್ಟಿ ಥರ ಮಾಡ್ಕೊತಾ ಇದ್ದಾರೆ ಅವರು. ಅವ್ರದ್ದು ಒಂದಷ್ಟು ಜನ ಇದ್ದಾರೆ, ರಿಪೀಟೆಡ್ಲಿ ಅವರೇ ಅಲ್ಲಿ ಬರ್ತಾರೆ, ಸಿಂಡಿಕೇಟ್ ಮಾಡಿಕೊಂಡು ಆ ಜಾಗಗಳಲ್ಲಿ ಇರ್ತಾರೆ. ಹಾಗಾಗಿ ಈ ಥರ ಇವತ್ತು ಇನ್ಸಿಡೆಂಟ್ ಆಗಿದೆ ಫಿಲಮ್ ಚೇಂಬರ್ ಒಳಗಡೆ. ಸಾರಾಗೋವಿಂದ ಮತ್ತು ಅವರ ಕಡೆಯವರಿಂದ ನಿಮ್ಮ ಮೇಲೆ ಹಲ್ಲೆ ಆಗಿರೋ ಸಂಬಂಧ ಕಂಪ್ಲೇಂಟ್ ಏನಾದ್ರು ಮಾಡಿದ್ದೀರಾ? ಯಾರ ಮೇಲೆ ಕಂಪ್ಲೇಂಟ್ ಮಾಡಿ? ಕಂಪ್ಲೇಂಟು ಅವನ ಇಡೀ ಗ್ಯಾಂಗ್ ಮೇಲೆ, ಸಾರಾಗೋವಿಂದ ಮೇಲೆ ಮೇಯ್ನ್ಲಿ. ಅವನು ಫಸ್ಟ್ ಪಾರ್ಟಿ. ಆಮೇಲೆ ಅವನ ಜೊತೆಲಿದ್ದವ್ರಿಗೆಲ್ಲ ಮಾಡಿದ್ದೀನಿ. ಪ್ರವೀಣ ಅಂತ, ಇನ್ಯಾರಪ್ಪ ಅವನು ಅವಿನಾಶ್ ಶೆಟ್ಟಿ ಅಂತ, ಇನ್ನೊಬ್ಬ ದಯಾಳ್ ಪದ್ಮನಾಭ್ ಅಂತ, ಇನ್ನೊಬ್ಬರು ಗಣೇಶ್ ಇನ್ನೊಂದು 2-3. ಆಮೇಲೆ ಯಾರೋ ಒಂದು ಬಂದಿದ್ನಲ್ಲ, ಅವರೆಲ್ಲ ಏನು ಸರ್? ಅವರು ದೇ ಆರ್ ಮೆಂಬರ್ಸ್ ಫಿಲಮ್ ಚೇಂಬರ್ನಲ್ಲಿ, ದೇ ಆರ್ ಮೆಂಬರ್ಸ್. ಇವನಿಗೆ ಸಪೋರ್ಟರ್ಸ್ ಅವರೆಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ನರಸಿಂಹರಾಜು, ಪ್ರೊಡ್ಯೂಸರ್. ಐ ಆಮ್ ಎ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.